ಟಿವಿ ನ್ಯೂಸ್ಗೆ ಸ್ವಾಗತ. 2026 ಆಗಸ್ಟ್ 12ರಂದು ವಿಶೇಷವಾಗಿ ಆಕಾಶಕಾಯದ ಖಗೋಳದಲ್ಲಿ ವಿಸ್ಮಯಗಳು ಜರುಗಲಿವೆ. ವಿಶೇಷವಾಗಿ ಹಲವು ವಿಸ್ಮಯಗಳು ಒಂದೇ ದಿನ ಸಂಭವಿಸಲಿವೆ. ವೀಕ್ಷಕರೇ, ನೀವು ನೋಡುತ್ತಿರುವ ದೃಶ್ಯ ಇದು ಸೂರ್ಯಗ್ರಹಣದ ಕುರಿತು ಮಾಹಿತಿಯಾಗಿದೆ. ಮುಂದಿನ ದೃಶ್ಯಗಳಲ್ಲಿ ಚಂದ್ರಗ್ರಹಣದ ಮಾಹಿತಿಯನ್ನು ಕೂಡ ವಿವರಿಸುತ್ತೇನೆ. ಆಗಸ್ಟ್ 12ರಂದು ಸೂರ್ಯಗ್ರಹಣವು ಸಂಪೂರ್ಣವಾಗಿ ಕಾಣಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಸೂರ್ಯಗ್ರಹಣವನ್ನು ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್, ಸ್ಪೇನ್, ರಷ್ಯಾ ಸೇರಿದಂತೆ ಹಲವು ದೇಶಗಳಲ್ಲಿ ನೋಡಬಹುದು. ಭೀಮನ ಅಮಾವಾಸ್ಯೆಯ ದಿನವೇ ಸೂರ್ಯಗ್ರಹಣವು ಸಂಭವಿಸುವ ಹಿನ್ನೆಲೆಯಲ್ಲಿ ಭಾರಿ ಮಹತ್ವ ಮತ್ತು ಕುತೂಹಲವನ್ನು ಕೂಡ ಪಡೆದುಕೊಂಡಿದೆ. ಸಾಕಷ್ಟು ವಿಜ್ಞಾನಿಗಳು ಈ ಸೂರ್ಯಗ್ರಹಣವನ್ನು ವೀಕ್ಷಿಸಿ ಮತ್ತಷ್ಟು ಮಾಹಿತಿಯನ್ನು ರವಾನಿಸಲಿದ್ದಾರೆ. ಸೂರ್ಯಗ್ರಹಣವು ಸಾಮಾನ್ಯವಾಗಿ ಭೂಮಿಯ ಮೇಲೆ ನಾವು ನಿಂತು ನೋಡುವಾಗ ಒಂದು ಕೌತುಕವನ್ನು ತಿಳಿದುಕೊಳ್ಳುವ ಅವಕಾಶವಿರುತ್ತದೆ. ಈ ವಿಸ್ಮಯವನ್ನು ನೋಡಲು ಮರೆಯಲು ಸಾಧ್ಯವಿಲ್ಲ. ಆದರೆ ಈ ಸೂರ್ಯಗ್ರಹಣವನ್ನು ಭಾರತ ದೇಶದಲ್ಲಿ ನೋಡಲು ಸಾಧ್ಯವಿಲ್ಲ. 2026ರ ಕೊನೆಯ ಸೂರ್ಯಗ್ರಹಣ ಇದಾಗಿದ್ದು, ಮತ್ತೆ ಸೂರ್ಯಗ್ರಹಣವು ಮುಂದಿನ ವರ್ಷ 2 ಸೂರ್ಯಗ್ರಹಣಗಳು ಸಂಭವಿಸಲಿವೆ. 2027ಕ್ಕೆ ಒಟ್ಟು 5 ಗ್ರಹಣಗಳು ಸಂಭವಿಸಲಿವೆ. 3 ಚಂದ್ರಗ್ರಹಣಗಳು, 2 ಸೂರ್ಯಗ್ರಹಣಗಳು ಸಂಭವಿಸಲಿವೆ. ಈ ಸೂರ್ಯಗ್ರಹಣದಿಂದ ಯಾವುದೇ ಅಪಾಯ, ಹಾನಿ ಹಾಗೂ ನಷ್ಟ ಆಗುವುದಿಲ್ಲ. ಇದನ್ನು ವಿಜ್ಞಾನಿಗಳು ಕೂಡ ತಿಳಿಸಿದ್ದಾರೆ. ಇಂತಹ ಸೂರ್ಯಗ್ರಹಣಗಳು, ಚಂದ್ರಗ್ರಹಣಗಳು ಸಾಕಷ್ಟು ಕೋಟ್ಯಾಂತರ ವರ್ಷಗಳಿಂದ ಆಗಿ ಹೋಗಿವೆ, ಮುಂದೆಯೂ ಕೂಡ ಬರುತ್ತಿರುತ್ತವೆ. ಎಲ್ಲದಕ್ಕೂ ಶನೇಶ್ವರನೇ ಕಾರಣ ಎಂಬಂತೆ ಸೂರ್ಯಗ್ರಹಣವನ್ನೇ ಈ ವಿಷಯಗಳಿಗೆ, ಆಘಾತಗಳಿಗೆ 2026ರ ಕೊನೆಯ ಎಲ್ಲರ ಚಂದ್ರಗ್ರಹಣವು ಕೂಡ ಇದೇ ಆಗಸ್ಟ್ ತಿಂಗಳಲ್ಲಿ ಸಂಭವಿಸಲಿದೆ. ಆದ್ದರಿಂದ ಆಗಸ್ಟ್ 28ರಂದು ಭಾಗಶಃ ಚಂದ್ರಗ್ರಹಣವು ಕರ್ನಾಟಕದಲ್ಲಿ, ಮಂಡ್ಯದಲ್ಲಿ, ಭಾರತ ದೇಶದಲ್ಲಿ, ಇಡೀ ಪ್ರಪಂಚದಲ್ಲೇ ನೋಡಬಹುದು. ರಾತ್ರಿಯ ವೇಳೆ ಈ ಚಂದ್ರಗ್ರಹಣವನ್ನು ಕೂಡ ಕಣ್ತುಂಬಿಕೊಳ್ಳಬಹುದು. ಇದು ಆಗಸ್ಟ್ 28ರಂದು ಹುಣ್ಣಿಮೆಯ ದಿನ ಚಂದ್ರಗ್ರಹಣವು ಕಾಣಿಸಿಕೊಳ್ಳಲಿದೆ. ನೀವು ಈ ಕೌತುಕವನ್ನು ನೋಡಬಹುದು. ಹಿಂದೂ ಪಂಚಾಂಗದ ಪ್ರಕಾರ ಭೀಮನ ಅಮಾವಾಸ್ಯೆಯ ದಿನವೇ ಸೂರ್ಯಗ್ರಹಣ ಸಂಭವಿಸುತ್ತಿರುವುದು ಕೂಡ ಭಾರಿ ಮಹತ್ವವನ್ನು ಹಿಂದೂ ಸಂಪ್ರದಾಯದಲ್ಲಿ ಪಡೆದುಕೊಂಡಿದೆ. ಸಾಕಷ್ಟು ಜ್ಯೋತಿಷಿಗಾರರು ಹಾಗೂ ವಿಜ್ಞಾನಿಗಳು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ವಿಶೇಷವಾಗಿ ನೀಡುತ್ತಿರುತ್ತಾರೆ. ಸೂರ್ಯಗ್ರಹಣ, ಚಂದ್ರಗ್ರಹಣ ಇವು ಸಾಮಾನ್ಯವಾಗಿ ಖಗೋಳದಲ್ಲಿ ನಡೆಯುತ್ತಿರುತ್ತವೆ. ಇವುಗಳನ್ನು ಯಾವುದೇ ಕಾರಣಕ್ಕೂ ಆತಂಕ ಮತ್ತು ಭಯಕ್ಕೆ ಹೋಲಿಸಿಕೊಳ್ಳುವುದು ತರವಲ್ಲ ಎಂಬುದು ಎಲ್ಲರ ಆಶಯವಾಗಿದೆ. ಭಾರತೀಯರು ಸೂರ್ಯಗ್ರಹಣವನ್ನು ಸಂಪೂರ್ಣವಾಗಿ ನೋಡಲು 2034ರ ಮಾರ್ಚ್ 20ರವರೆಗೂ ಕಾಯಬೇಕಿದೆ. ಇನ್ನು 4 ವರ್ಷಗಳ ನಂತರ ಸೂರ್ಯಗ್ರಹಣವನ್ನು ಭಾರತೀಯರು ಭಾರತ ದೇಶದಲ್ಲಿ ನೋಡಬಹುದಾಗಿದೆ. ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಬಗ್ಗೆ ವಿದ್ಯಾರ್ಥಿಗಳಿಗೆ ಈ ಮಾಹಿತಿಯನ್ನು ರವಾನಿಸಿ ಅವರಿಗೆ ಇದು ಪುಸ್ತಕದಲ್ಲಿ ಪಠ್ಯವಾಗಿ, ಪ್ರಶ್ನೆ ಪತ್ರಿಕೆಯಾಗಿ ಉತ್ತರ ಬರೆಯಲು ಈ ಕೌತುಕವನ್ನು ಅರಿಯಲು ಸಾಧ್ಯವಿದೆ. ಇದರಿಂದ ಅವರಿಗೆ ಹೆಚ್ಚಿನ ಅಂಕಗಳು ಕೂಡ ಬರಬಹುದು. ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಇವು ಖಗೋಳ ಶಾಸ್ತ್ರದಲ್ಲಿ ನಡೆಯುತ್ತಿರುವ ಒಂದು ವಿಸ್ಮಯಕಾರಿ ಘಟನೆಯಾಗಿದೆ. ಇದರಿಂದ ಯಾವುದೇ ಅನಾಹುತ ಅಥವಾ ಅಪಾಯ ಸಾಧ್ಯವಿಲ್ಲ. ಇಂತಹ ಕೋಟ್ಯಾಂತರ ವರ್ಷಗಳಿಂದ ಸೂರ್ಯಗ್ರಹಣಗಳು, ಚಂದ್ರಗ್ರಹಣಗಳು ನಡೆದು ಹೋಗಿವೆ. ಯಾವುದೇ ಅಪಾಯಗಳು ಸಾಧ್ಯವಿಲ್ಲ ಎಂದು ವಿಜ್ಞಾನಿಗಳು ಕೂಡ ತಿಳಿಸಿದ್ದಾರೆ. ವೀಕ್ಷಕರೇ, ನೀವು ನೋಡುತ್ತಿರುವ ದೃಶ್ಯ ಇದು ಸೂರ್ಯಗ್ರಹಣ, ಚಂದ್ರಗ್ರಹಣ ಸಂಬಂಧಪಟ್ಟ ವಿಷಯವಾಗಿದ್ದು, ಒಂದೇ ತಿಂಗಳಿನಲ್ಲಿ, ಆಗಸ್ಟ್ ತಿಂಗಳಿನಲ್ಲಿ ಸೂರ್ಯಗ್ರಹಣ, ಕೊನೆಯ ಸೂರ್ಯಗ್ರಹಣ ಸಂಭವಿಸಲಿದೆ. ಚಂದ್ರಗ್ರಹಣವು ಕೂಡ ಸಂಭವಿಸಲಿದೆ. ಆಗಸ್ಟ್ 28ರಂದು ಹುಣ್ಣಿಮೆಯ ದಿನ ಚಂದ್ರಗ್ರಹಣವು ಸಂಭವಿಸಲಿದೆ. ಇಲ್ಲಿಗೆ 2026ರ 2 ಚಂದ್ರಗ್ರಹಣಗಳು, 2 ಸೂರ್ಯಗ್ರಹಣಗಳು ಮುಕ್ತಾಯಗೊಳ್ಳಲಿವೆ. ಭೀಮನ ಅಮಾವಾಸ್ಯೆ ಕಳೆದ ನಂತರ ವಿಶೇಷವಾಗಿ ಶ್ರಾವಣ ಮಾಸವು ಕೂಡ ಆರಂಭಗೊಳ್ಳಲಿದೆ. ಈ ಶ್ರಾವಣ ಮಾಸ ಆರಂಭಗೊಂಡ ದಿನದಿಂದ ಸಾಕಷ್ಟು ಪೂಜಾ ಕಾರ್ಯಕ್ರಮಗಳು, ಶುಭ ಸಭೆ ಸಮಾರಂಭಗಳು ಯಶಸ್ವಿಯಾಗಿ ನಡೆಯಲಿವೆ. ಸಾಕಷ್ಟು ಹಿಂದೂ ಪಂಚಾಂಗದ ಪ್ರಕಾರ
ಶ್ರಾವಣ ಮಾಸವನ್ನು ಕೂಡ ವಿಶೇಷವಾಗಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುತ್ತಾರೆ. ಗ್ರಹಣ ಮುಗಿದ ಭೀಮನ ಅಮಾವಾಸ್ಯೆ ಮುಗಿದ ನಂತರ ಶುಭ ಕಾರ್ಯಗಳು ಕೂಡ ಆರಂಭಗೊಳ್ಳಲಿವೆ. ಈ ವಿಶೇಷವಾಗಿ ಆಷಾಢ ಮಾಸವು ಕೂಡ ಮುಗಿಯಲಿದೆ ಎಂದು ಮಾಹಿತಿ ಹೊರ ಬಿದ್ದಿದೆ. ಆದ್ದರಿಂದ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಬಗ್ಗೆ ಯಾವುದೇ ಆತಂಕ ಕಳವಳ ಇರದಿರಲಿ. ಹಗಲಿನಲ್ಲಿ ಸೂರ್ಯಗ್ರಹಣವು ಸಂಭವಿಸಲಿದೆ, ರಾತ್ರಿಯ ವೇಳೆ ಚಂದ್ರಗ್ರಹಣವು ಸಂಭವಿಸಲಿದೆ. ಈ ಮಾಹಿತಿಯನ್ನು ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗಾಗಿ ಸಮರ್ಪಿಸುತ್ತಿದ್ದೇವೆ. ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಬಗ್ಗೆ ಹಿಂದೆಯೇ ನಾವು ಮಾಹಿತಿಯನ್ನು BBTVಯಲ್ಲಿ ಬಿತ್ತರಿಸಿದ್ದೇವೆ. ಭೀಮನ ಅಮಾವಾಸ್ಯೆಯ ದಿನವೇ ಸೂರ್ಯಗ್ರಹಣ ಸಂಭವಿಸುವ ಹಿನ್ನೆಲೆಯಲ್ಲಿ ಸಾಕಷ್ಟು ಮಹಿಳೆಯರು ಮೂಢನಂಬಿಕೆಗೆ ಒಳಗಾಗುತ್ತಾರೆ. ಇವರನ್ನು ಕೂಡ ವೈಜ್ಞಾನಿಕವಾಗಿ ಜಾಗೃತಿ ಮೂಡಿಸುವುದು ಅತ್ಯವಶ್ಯಕವಾಗಿದೆ. ಜ್ಯೋತಿಷ್ಯಗಳ ಪ್ರಕಾರ ಈ ಗ್ರಹಣವನ್ನು ಸೂತಕ ಎಂದು ಕೂಡ ಭಾವಿಸುತ್ತಾರೆ. ಆದರೆ ಅವರು ಹೇಳುವ ಪ್ರಕಾರ ಯಾವುದೇ ಸೂತಕವಾಗಲಿ ಅಪಾಯವಾಗಲಿ ಸಾಧ್ಯವಿಲ್ಲ. ಅವರೇನು ವಿಜ್ಞಾನಿಗಳಲ್ಲ, ಅವರು ಪುರಾಣ ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ಓದಿಕೊಂಡಿರುತ್ತಾರೆ. ಅವರೇನು ಆಕಾಶಕಾಯಕ್ಕೆ ಹೋಗಿ ಚಂದ್ರಲೋಕ ನಕ್ಷತ್ರಲೋಕ ಅಲ್ಲೆಲ್ಲ ಸುತ್ತಿರುವುದಿಲ್ಲ. ಆದ್ದರಿಂದ ನೀವು ಅವರ ಮಾತುಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಬಾರದು. ವಿದ್ಯಾವಂತರಾಗಿರುವ ನೀವು ವೈಜ್ಞಾನಿಕವಾಗಿ ಚಿಂತನೆ ಮಾಡುವುದು ಅತ್ಯವಶ್ಯಕವಿದೆ.